क्षाल्या ओम केशवाज स्वाहा नारायणाज स्वाहा माधवाज स्वाहा सहनौ भुनक्तु सह वीर्यङ्गरवावहै तेजस्विनावधेतमत्वमा विद्विषावहै ॐ शान्ति शान्ति शान्तिः सहना भवतु सह वीर्यङ्गरवावहै तेजस्विनावधेतमत्वमा विद्विषावहै दिव्याः प्रीत्यर्थे निराजनकालः सुमुहूर्तम् अस्तु इति भवन्तो ब्रुवन्तु। ಆಮೇಲೆ ಒಂದು ಕಾಲ ಗಂಟೆ ಟೈಮ್ ಕೊಡು ತಿಂಡಿ ತಿಂದ್ಬಿಟ್ಟು ಕರ್ಕೊಂಡು ಹೌದಾ ಹಂಗೆ ಸುಮ್ಮನೆ ಕೈ ಮಾತ್ರ ಬರ್ತದೆ ಒಂದು ಜಸ್ಟ್ ಹ್ಯಾಂಡ್ ಸುಮ್ಮನೆ ಬಂದು ಜಸ್ಟ್ ಕಮ್ಮಿ ಓಕೆ ಅದು ಫೋಕಸ್ ಇದೆ ನನ್ನ ಮುಖ ಬೇಡ ಓಕೆ ಸರ್ ರೆಡಿ ಇಲ್ಲಿದೆ ಇಲ್ಲಿ ರೆಡಿ ಕ್ಯಾಮರಾ ರೋಲಿಂಗ್ ಆಕ್ಷನ್ ಪ್ರೆಸ್ ಮೀಟ್ भवति सदा प्रजस्सदा Oh, sorry. Order. Camera. Rolling. Clap. Action. ಮುಂದೆ ಸೈಡು ಕ್ಯಾಮ್ರಾ Sam sir, he's doing first film in Kannada. You people know Sam from Vikram Veda, Kaidi, RDX, and so is doing first film in Kannada. So I like to pass it to Sam. Thank you very much once again. ಕ್ಯಾರೆಕ್ಟರ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಭಾಳ ಕಷ್ಟ ಇದೆ. ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ
ಗಾಡ್ ಪ್ರತಿಯೊಂದು ಕೆಲಸದಲ್ಲೂ ಏನಂತೀವಿ, ದೇವ್ರು ನಂಬ್ತೀವಿ. ಆದರೆ ಕೆಲವರು ಮನುಷ್ಯನೇ ದೇವರಾಗಿ ನಂಬ್ತಾರೆ. ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು. ಸೊ ಗಾಡ್ ಈಸ್ ದೇರ್ ಬಿಹೈಂಡ್ ದಿಸ್ ಗಾಡ್. ದಿಸ್ ಇಸ್ ದ ಆ್ಯಕ್ಚುಲ್ ಒನ್ ಲೈನರ್ ಆಫ್ ದಿಸ್ ಸಬ್ಜೆಕ್ಟ್ ಅಷ್ಟೇ. ಯಾಕಂದ್ರೆ ಅವ್ನು ಮಾಡೋ ಒಂದು ಕರ್ತವ್ಯ ಇರ್ಬೋದು, ಆ ಕರ್ತವ್ಯಕ್ಕೆ ಏನೇ ಇದ್ರೂ, ಏನೇ ಅಡೆತಡೆ ಬಂದ್ರೂ ಒಬ್ಬ ಒಂದು ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಬೇರೆಯಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ. ಸೊ ಗಾಡ್ ಈಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೂ ಎಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಸುಧೀರ್, SN ರೆಡ್ಡಿ ಅವರು. ಸುಧೀರ್ ಅಂತ ಕರೆಯೋದು ನಾವು ಕಿಲಿಂಗ್ ವೀರಪ್ಪನ್ ಅಂತ ತುಂಬ ಗೊತ್ತು. ಸ್ವಲ್ಪ ಕಷ್ಟ ಆಯ್ತು ನೋಡೋಕ್ಕೆ, ಹಿಂಗೆ ನೋಡಬೇಕು ಅವ್ರ ಹೈಟು. ಆಮೇಲೆ ಗೀತನ ಜೊತೆ ಬರಬೇಕಾದ್ರೆ ಗೀತ ಹೋಗಿ ಹಿಂಗೆ ಹಿಡ್ಕೋತಾರೆ ಕೈನ, ಮಗು ಥರ ಕಾಣಿಸ್ತಾರೆ. ಅದು ತುಂಬ ಚೆನ್ನಾಗಿದೆ. ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಫ್ಯಾಮಿಲಿ ಫಾರ್ ಅಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ, ಒಂದು ಟೆನ್ಷನ್ ಇರಲ್ಲ. 2 years ಮುಂಚೆ ಕತೆ ಹೇಳಿದ್ರು, ಬಟ್ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಯಾತಕ್ಕೆ ಎಷ್ಟು ಡೇಟ್ ಅಂತ ಹೇಳ್ಬೇಡಿ, ಯಾಕೆ ಒಂದ್ಸತಿ ಸ್ಕ್ರಿಪ್ಟ್ಲಿ, ಯಾಕೆ ಈ ಸ್ಕ್ರಿಪ್ಟ್ನ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಅಂತ ನಾನು ಅವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಅದು ಏನೋ ಇದೆ ಕಾರ್ತಿಕ್, ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್. ಬಟ್ ಇಟ್ ವಾಸ್ ಎ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಅದನ್ನು ಕೇಳ್ತಾ ಮೈಂಡಲ್ಲಿ ಕೂತು ಬಿಡ್ತಾರೆ ಏನು ಮಾಡಬೇಕು. ಯಾಕಂದರೆ ಈ ಸಿನಿಮಾ ಅವ್ರು ಮಾಡೋ ಸ್ಕ್ರಿಪ್ಟ್ಲಿ ಏನೊಂದು ವಿಶೇಷತೆ ಅಂದರೆ ಎಲ್ರಿಗೂ ಕೆಲಸ ಇದೆ. ಡೈಲಾಗ್ ರೈಟರ್ ಕೆಲಸ ಇದೆ, ಕ್ಯಾಮ್ರಾಮನ್ಗೆ ತುಂಬ ಕೆಲಸ ಇದೆ, ಮ್ಯೂಸಿಕ್ ಡೈರೆಕ್ಟರ್ ತುಂಬ ಕೆಲಸ ಇದೆ, ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ. ಇದು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಒಂದು ಫಿಲ್ಮ್ ಅಂದರೆ ಇದು ಟೆಕ್ನಿಕಲ್ ಫಿಲ್ಮ್ ಅಂತಾರೆ, ಇಲ್ಲ ಆ್ಯಕ್ಟರ್ಸ್ ಫಿಲ್ಮ್ ಅಂತಾರೆ. ದಿಸ್ ಇಸ್ ಅ ಫಿಲ್ಮ್ ಆಫ್ ಆಲ್. ಈ ಫಿಲ್ಮ್ ಎಲ್ಲರ ಫಿಲ್ಮು ಆಗುತ್ತೆ. ಒಬ್ಬ ಆ್ಯಕ್ಟ್ರಿಗೂ ಸರಿ, ಒಬ್ಬ ಟೆಕ್ನಿಷಿಯನ್ಗೂ ಸರಿ, ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತಾ ಇದೆ ಸಿನಿಮಾದಲ್ಲಿ. ಅಷ್ಟು ಇಂಟ್ರೆಸ್ಟಿಂಗ್ ಆದ ಸ್ಕ್ರಿಪ್ಟ್, ನರೇಷನ್ ಇರ್ಬೋದು, ಸ್ಟೈಲ್ ಇರ್ಬೋದು, ಏನು ಮಿಸ್ ಮಾಡೋಕ್ಕ. ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಯಾಕಂದ್ರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ, ಇಲ್ಲ ಇಂಟ್ರೆಸ್ಟ್ ತರಿಸ್ತಾರೆ ಅವರು. ಸಿನಿಮಾದಲ್ಲಿ ಬಂದು ಕೂತ್ಕೊಂಡಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಅದ್ಭುತವಾಗಿದೆ. ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ. ಯಾಕಂದ್ರೆ ಅವ್ರದ್ದೊಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ. ಆಮೇಲೆ ಮಧು ಗುರುಸ್ವಾಮಿ ಇರ್ಬೋದು, ಸಾಕಷ್ಟು ಕಲಾವಿದರಿದೆ, ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಇನ್ನೂ ಯಾರ್ದು ಡಿಸೈನ್ ಆಗಿಲ್ಲ. ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ. ಅದು ಹೊರಗಡೆಯಿಂದಲೇ ಬರ್ತಾರೆ ಅವರು, ಬಟ್ ಐ ಡೋಂಟ್ ನೋ ಹೌ ಫಾರ್ ఇట్స్ గోయింగ్ టు మూవ్ ఆన్. బట్ ఫస్ట్ టైం నేను తెలుగులో మూవీ చేయడం జరుగుతుంది. ఫస్ట్ థ్యాంక్స్ అండి శివన్న గారికి, ఎందుకంటే మేము అడగగానే మాకు కాల్ షీట్ ఇచ్చారు. ఫస్ట్ ధన్యవాదాలు అండి. ఈ మూవీ మేము పాన్ ఇండియా లెవెల్లో భారీ ఎత్తున ప్లాన్ చేస్తున్నామండి. మీ అందరి సహకారంతో మా టీంకు అందరికీ థ్యాంక్స్ అండి. ಸೊ ಆ ದೇವ್ರಿಗೆ ಇನ್ನೊಂದು ಸಪೋರ್ಟ್ ಬೇಕು, ಸಿಸ್ಟಮ್ ಸಪೋರ್ಟ್ ಬೇಕು. ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ. ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲ್ಮ್ ಅಂತ. ಯಾಕಂದರೆ ನೀವು ಬಾರಿತಿರಣಗಲ್ಲು ನೀವು ಅನ್ಬೋದು, ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕತೆ ಹೇಳ್ತಾ ಹೋಗೋದು. ಸೊ ಐ ಥಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್. ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ. ಜೊತೆಲಿ ಇವಾಗ ಅದು ಮಾತ್ರ ಆಗ್ತದೆ. ಈ ಸಿನಿಮಾ ಜೊತೆಗೆ ಇನ್ನೊಂದು ಸಿನಿಮಾ ಮಾಡ್ತೇನೆ, ನೆಕ್ಸ್ಟ್ ಇಯರ್ ಬರುತ್ತೆ. ಒಂದು ಲವ್ ಸ್ಟೋರಿ ಮಾಡ್ತೇನೆ, ತುಂಬ ವರ್ಷಗಳ ನಂತರ ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ. ದಟ್ ವಿಲ್ ಬಿ ಅ ರಿಯಲ್ ಕ್ಲಿಯರ್ ಸರ್ಪ್ರೈಸ್. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆ ಥರ ಒಂದು ತೆಲುಗು ಡೈರೆಕ್ಟ್ರ್ ಅವರೊಂದು ತಮಿಳ್ ಡೈರೆಕ್ಟ್ರು, ತೆಲುಗು ಪ್ರೊಡ್ಯೂಸರು. ಐ ಥಿಂಕ್ ಇಟ್ ವಿಲ್ ಬಿ ಎ ಸಸ್ಪೆನ್ಸ್. ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಪ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇದೆ, ಅದೊಂದು ರೆವಲ್ಯೂಷನ್ ಕತೆ. ಬೇರೆ ಇದೆ, ಅದರಲ್ಲೇ ವಿಭ್ರಾತ ಇದೆ. ಒಂದೇ ಥಿಂಗ್ ಇಸ್, ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ. ನಾನೇನು ಅಭಿನಯ ಮಾಡ್ತೀನಿ ಒಂದೇ ಥರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ನಾವು ಪ್ರಯತ್ನ ಪಡ್ತೀವಿ 100% ಒಂದೇ ಥರ ಇರಲ್ಲ. ಶಿವಣ್ಣ, ಈಗ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವಂತ ಗೊತ್ತಿರೋದೇ ಸಾಕಷ್ಟು ಸರಿ ಇದನ್ನ ಕೇಳಿದ್ದೀವಿ. ಅಲ್ಲಣ್ಣ, ಇನ್ನೆಲ್ಲ ಡೈಲಾಗ್ ಇದೆ ಅಲ್ಲಣ್ಣ. ಆಯ್ತು, ಫಂಕ್ಷನ್ ಇದೆ ಅಲ್ವಾ ಅಣ್ಣ? ಫಂಕ್ಷನ್ ಅಲ್ಲಣ್ಣ, ನಾನು ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ.
ಈಗ ಅದೇನಾ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ. ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಫಿದಾ ಮಾಡುತ್ತೆ. ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ, ಲಾಂಗ್ಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಇದೆಯಲ್ಲ ಗ್ಲಿಮ್ಸ್ ಅಲ್ಲಿ, ಅದು ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಲಾಂಗ್ ಸ್ಟೋರಿ ಅಷ್ಟೇ. ಇಟ್ಸ್ ಲಾಂಗ್ ಸ್ಟೋರಿ ಒಂದು ಅಂದ್ರೆ ಅವ್ರು ಬರೆಯೋದಂದ್ಮೇಲೆ ಯಾತಿಗೆ ಬರೀತಾರೆ ಅವ್ರ ನಂಬಿಕೆ ಅಷ್ಟೇ. ಅಂದ್ರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅವ್ರಿಗಿದೆ. ನಾನು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಅಯ್ಯೋ ಇದು ನಾಟಕ ಆಡಿದೆ ಅಂದ್ಬಿಡ್ಬೋದು. ಇಲ್ಲ, ನಾಟಕ ಅಲ್ಲ ಅದು. ಅವನ ರಿಯಾಲಿಟಿ ಆಫ್ ಹಿಮ್, ರಿಯಾಲಿಟಿ ಆಫ್ ಹಿಸ್ ಏಜ್, ರಿಯಾಲಿಟಿ ಆಫ್ ಹಿಸ್ ಕ್ಯಾರೆಕ್ಟರ್, ವಾಟ್ ಈಸ್ ಶುಡ್ ಅಂಡರ್ಗೋ. ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಒಬ್ಬೊಬ್ಬರು ಹೈಡ್ ಮಾಡ್ತಾರೆ, ಇಲ್ಲ ಇಲ್ಲ ನಾ ಚೆನ್ನಾಗಿಲ್ಲ, ಬಂದಾಗ ಹೇಳ್ಬಿಡ್ಬೇಕು. ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕರೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ, ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಿಟ್ಟು ಏನಂತೀವಿ, ಎರಡು ಕೋಣ ದೃಷ್ಟಿಯಿಂದ ಹೇಳ್ಬೋದು, ಎರಡು ದೃಷ್ಟಿಯಿಂದ ಹೇಳ್ಬೋದು. ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು, ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು. ಅರ್ಥ ಆಯ್ತಮ್ಮ? ಅಣ್ಣ ಇಲ್ಲ ಯಾಕೋ ನೀನು ಸ್ವಲ್ಪ ಅರ್ಥ ಆಯ್ತು, ಬಟ್ ಅದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ. ಸೊ ಈಗ ಅದಕ್ಕೆ ಪೂರಕವಾಗಿರತಕ್ಕಂಥದ್ದಣ್ಣ, ಈ ಗ್ಲಿಮ್ಸ್ ಅಲ್ಲಿ ನೋಡ್ತಾ ಇದ್ವಣ್ಣ ಸಹಜವಾಗಿ. ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು. ಈ ನಮ್ಮ ಪರಪ್ಪನ ಗ್ರಹದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಮ್ಸ್ ಅಲ್ಲಿ ಕಾಣಿಸ್ತು. ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ, ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ. 100% ಇದೆ. ಯಾತಿಗೋಸ್ಕರ ಮಾಡ್ತೇನೆ ಅನ್ನೋದಿದೆಯಲ್ಲ, ಒಂದು ಒಳ್ಳೆ ಒಂದು ಮೆಸೇಜ್ ಇದೆ. ಜೊತೆಲಿ ಸಮ್ಟೈಮ್ಸ್ ಏನೋ ಮಾಡಬೇಕಾಗುತ್ತೆ, ಅದು ಆ ಮುಗಿದ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ. ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ, ಮೆಡಿಸಿನ್ಸ್ ತಗೋತೀವಿ, ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ, ಯಾವ ರೀತಿ ತಗೋತಾನೆ, ಆ ಕ್ಯಾರೆಕ್ಟರ್ಗೆ. ಓಕೆ, ಐ ಕ್ಯಾನ್ ಸೇ ದ ಫುಲ್ ಸ್ಟೋರಿ. ನೀವು ಹೇಳಿದ್ರೆ ಫುಲ್ ಸ್ಟೋರಿ ಕೇಳ್ಬಿಡ್ತೀರ, ಅದು ಅದೇ ಡೇಂಜರ್. ಸಾಕು ಮರಿ ಮಾತಾಡೋಣ. ಶಿವಣ್ಣ ಗ್ಯಾಂಗ್ಸ್ಟರ್ ಹೀರೋಯಿನ್ ಇರ್ತಾರಾ ಇರಲ್ವಾ? ಇರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. Karthik sir. Sir, welcome to Kannada industry. Thank you so much, sir. Shivanna is the biggest superstar in Kannada industry. Yes, sir. And we know that. Yeah. At the same time, we have a lot of superstars in Kannada industry. Why you choose the superstar Shivanna for this script? This script this can be done by Shivanna only, sir. First point. And second point, I'm a huge fan of Shivanna, sir. My first experience of Shivanna, sir, is Shimhadamari. That too, you know, right, how old film is it? And from there, AK-47 Auto, and later I watched Om and Jogi. So, if you see that, you can understand what level of an actor he is. He's a superstar, that's for sure. But there is an actor also, right? So, this script needs an actor too. So, that sir is going to kill it. I am giving the promise for that. ಶಿವಣ್ಣ, ಒಂದು ಪ್ರಶ್ನೆ ಒಂದು ಪ್ರತಿಕ್ರಿಯೆ ಬೇಕು. ಪ್ರಶ್ನೆ ಏನಂದರೆ, ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ, ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ. ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು, ಈಗ ನಾಳೆಯಿಂದ ಇದು 1:31 ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ, ಇಲ್ಲಿವರೆಗೆ ಯಾವ್ದು ಮುಗಿದು ನನಗೆ ಗೊತ್ತಿಲ್ಲ ಮದಿ ಹಂಗೆ ಆಗುತ್ತೆ ಹೋಗ್ತಾರೆ. ಬಿಕಾಸ್ ಲೆಕ್ಕಕ್ಕೆ ಸಿಗ್ತಿಲ್ಲ ನಮ್ಗೆ. ಲೆಕ್ಕ ಏನು ಗೊತ್ತಾ, ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತೆ, ಭಾರತೀಯ ರಣಗಲ್ ರಿಲೀಸ್ ಆಗುತ್ತೆ. ಯಾಕಂದ್ರೆ ಮುಗೀತು, ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ, ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ರಿಕಾರ್ಡ್ ನಡೀತಾ ಇದೆ. ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್, ವೆರಿ ಸೂನ್ ವಿ ಆರ್ ಪ್ಲಾನಿಂಗ್. ಆ ಡೇಟ್ ಅನೌನ್ಸ್ ಮಾಡಬೇಕು, ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಮ್ಯೂಸಿಕ್ ಡೈರೆಕ್ಟರ್ಗೂ ಟೈಮ್ ಕೇಳ್ತಾ ಇದ್ದೀವಿ, ಅದು ಕೊಡ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಇದು 45 ನೆಕ್ಸ್ಟ್ ಮಂತು ವಿ ಆರ್ ವೈಂಡಿಂಗ್ ಅಪ್. ಕ್ಲೈಮ್ಯಾಕ್ಸ್ ಪ್ಲಾನ್ಸ್ ಇತ್ತು, ಅದು ಒಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್. ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್, ವೆರಿ ಬಿಗ್ ಕ್ಲೈಮ್ಯಾಕ್ಸ್. ನಾನು ಉಪೇಂದ್ರ, ರಾಜ್ಬಿ ಶೆಟ್ಟಿ 3 ಜನ ಸೇರಬೇಕು. ಉಪೇಂದ್ರ ಅವರು ಬಿಸಿ ಇದ್ದಾರೆ UI ಇಲ್ಲಿ, ರಾಜ್ಬಿ ಶೆಟ್ಟಿ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ. ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರಲ್ಲಿ ಫಿನಿಶಿಂಗ್. ಸೊ ಅದು ರೆಡಿ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡಿದ್ದು, ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ, ಎಲ್ಲ ಡೇಟ್ಸು ಸಿಗಬೇಕು. ಅದನ್ನು ಸಿಕ್ಕಾಪಟ್ಟೆ ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಜಾಯ್ನ್ ಮಾಡಬೇಕು, ಅದಕ್ಕೂ ನಾನು ಅಕಾಮಿಡೇಟ್ ಮಾಡಬೇಕು. ಅದನ್ನ ಅಕಾಮಿಡೇಟ್ ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಡೋಂಟ್ ವರಿ, ಅದು ಬರುತ್ತೆ, ಅದನ್ನು ಮುಗಿಸ್ತೀನಿ. ಯಾಕಂದ್ರೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು, ಯಾಕಂದ್ರೆ ಅದು ನನ್ನ ಕರ್ತವ್ಯ.
ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಫಿಲ್ಮ್ ಇಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟೇ. ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀಟಾಗಿ ಐ ಹ್ಯಾವ್ ಗಿವನ್ ದ ಡೇಟ್ಸ್. ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾ ಇರೋ ರೀತಿ ಕೊಟ್ಟಿದ್ದೀನಿ. ದೇ ವಿಲ್ ಫಿನಿಶ್ ಅಂಡ್ ಗೋ. ಹ್ಯಾಪಿ ಬರ್ಡೇ ಮನೋಣ್ಣ.